ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ಲೈಫ್ ಮೋಟಿವೇಶನ್ ಬಗ್ಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಜೀವನ ಅಂದರೆ ಸರಳ ದಾರಿಯಲ್ಲ ಸ್ನೇಹಿತರೆ, ಅದು ಒಂದು ನಮ್ಮ ಜೀವನದ ಯಾತ್ರೆ. ಒಮ್ಮೆ ಬೆಳಕು, ಒಮ್ಮೆ ಕತ್ತಲು, ಒಮ್ಮೆ ಜಯ, ಒಮ್ಮೆ ಸೋಲು, ಇವೆಲ್ಲ ಇದ್ದಿದ್ದೆ. ಆದರೆ ನಿಜವಾದ ಪ್ರಶ್ನೆ ಏನು ಗೊತ್ತಾ ಸ್ನೇಹಿತರೆ, ನೀವು ಎಷ್ಟು ಬಾರಿ ಬೀಳುತ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನೀನು ಎಷ್ಟು ಬಾರಿ ಮತ್ತೆ ಎದ್ದು ನಿಲ್ತೀಯೋ ಅದೇ ನಿನ್ನ ಜೀವನ. ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನಾವು ಸೋಲುತ್ತೇವೆ. ಜನರು ನಮ್ಮನ್ನು ಕೀಳಾಗಿ ಎಂದುಕೊಳ್ಳುತ್ತಾರೆ. ಅವನ ಕೈಲೇನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಾವು ಇಬ್ಬರ ಮಾತು ಮಾತ್ರ ಕೇಳ್ತೀವಿ. ಒಂದು ನಮ್ಮ ಮನಸ್ಸಿಗೆ ಅನಿಸಿದ್ದು, ಮತ್ತೊಂದು ಹೊರಗಿನ ಜನರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತೀವಿ. ಆದರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಜೀವನದ ಕತೆ ಬರೆಯೋರು ಬೇರೆ ಯಾರೂ ಅಲ್ಲ. ನಿಮ್ಮ ಜೀವನದ ಕತೆ ನೀವೇ ಬರ್ಕೋಬೇಕು, ಬೇರೆ ಯಾರೂ ಬರೆಯಲು ಸಾಧ್ಯವಿಲ್ಲ ಸ್ನೇಹಿತರೆ. ಸೋಲು ಅಂದರೆ ಅಂತೆ ಅಲ್ಲ, ಅದು ಒಂದು ಪಾಠ. ಪ್ರತಿ ಸೋಲು ನಿಮ್ಮನ್ನು ಇನ್ನೂ ಹೆಚ್ಚಿನ ಬಲವನ್ನು ಪಡಿಸುತ್ತದೆ. ಪ್ರತಿ ಕಷ್ಟ ನಿಮ್ಮನ್ನು ಹೊಸದಾಗಿ ರೂಪಿಸುತ್ತದೆ. ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ, ನೀವು ಈಗಿರುವ ಜಾಗಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರ ಅಂತ. ಅದೇ ನಿಮ್ಮ ಶಕ್ತಿಯಾಗುತ್ತೆ, ಅದೇ ನಿಮ್ಮ ಹೆಮ್ಮೆಯೂ ಕೂಡ. ಯಾರೂ ಕೂಡ ಸುಲಭವಾಗಿ ಯಶಸ್ಸು ಗಳಿಸಿಲ್ಲ ಸ್ನೇಹಿತರೆ. ಪ್ರತಿ ಯಶಸ್ಸಿನ ಹಿಂದೆ ಒಂದು ನೋವು ಇದ್ದೇ ಇದೆ, ಹೋರಾಟ ತುಂಬ ಇವೆ. ಆದರೆ ಆ ಹೋರಾಟವೇ ನಿಮ್ಮನ್ನು ವಿಭಿನ್ನ ಮಾಡುತ್ತವೆ ಸ್ನೇಹಿತರೆ. ನಿಮ್ಮ ಕನಸುಗಳನ್ನು ಯಾರಿಗೂ ಹೇಳಬೇಕಾಗಿಲ್ಲ, ಆದರೆ ಅದನ್ನು ಸಾಧಿಸೋದು ಮಾತ್ರ ನಿಮ್ಮ ಜವಾಬ್ದಾರಿಯಾಗಿರ್ತದೆ ಸ್ನೇಹಿತರೆ. ನೀವು ಯಶಸ್ಸಿನಿಂದ ಓಡ್ತಿರುವಾಗ ಕೆಲವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಕೆಲವರು ನಿಮ್ಮನ್ನು ತಳ್ಳಿಬಿಡ್ತಾರೆ. ಆದರೆ ಒಂದು ದಿನ ಅದೇ ಜನ ನಿಮ್ಮ ಸಾಧನೆಯನ್ನು ನೋಡಿ ತಲೆ ತಗ್ಗಿಸುತ್ತಾರೆ ಸ್ನೇಹಿತರೆ. ಆ ದಿನ ಬರೋವರೆಗೆ ನೀವು ಯಾವತ್ತೂ ನಿಲ್ಲಬೇಡಿ. ಸೋತರೂ ಮುಂದುವರಿಸಿ, ಬಿದ್ದರೂ ಎದ್ದು ನಿಲ್ಲಿ. ಯಾಕಂದರೆ ಜೀವನದಲ್ಲಿ ನೀವು ಹೀರೋ. ನಿಮ್ಮ ಕಥೆಯಲ್ಲಿ ನೀವೇ ಗೆಲ್ಲಬೇಕು. ಕೊನೆಗೆ ಒಂದೇ ಮಾತು, ನಂಬಿಕೆ ಇಟ್ಟುಕೋ ನಿನ್ನ ಮೇಲೆ. ಯಾಕಂದರೆ ನಿನ್ನಲ್ಲಿರುವ ಶಕ್ತಿ ನಿಮ್ಮ ಕಲ್ಪನೆಗಿಂತ ದೊಡ್ಡದಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.